ಪವನ ಸಂಭೂತನ ಹೂವಿನ ಅಪ್ಪಣೆ ಮತ್ತು ತೀರ್ಥ ಸ್ನಾನದಿಂದ ಆರೋಗ್ಯ ಸೇರಿದಂತೆ ಜೀವನದ ಸಮಸ್ಯೆಗಳಿಗೆ ಮುಕ್ತಿ ಸಿಗುವುದು ಅಲ್ಲದೆ ಇಷ್ಟಾರ್ಥಗಳು ಫಲಿಸುವುದು ಪಕ್ಕಾ. ದರ್ಶನ ಪಡೆದು ಆತನ ಎದುರು ಬೇಡಿಕೊಂಡರೆ ಕಷ್ಟ ಕಾರ್ಪಣ್ಯಗಳಿಗೆ ಈತನ ಕೃಪಾಶೀರ್ವಾದ ತೀರ್ಥ ಸ್ನಾನ ದಿವ್ಯ ಔಷಧಿಯಾಗಿದ್ದು ಸಂಜೀವಿನಿ ಪರ್ವತದಂತೆ ಸಮಯೋಚಿತ. ನಂಬಿ ಬರುವ ಭಕ್ತರ ಕೈ ಹಿಡಿದು ಸಲಹೋ ಮುಖ್ಯ ಪ್ರಾಣದೇವರು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ತೀರ್ಥ ಸ್ನಾನದಿಂದ ಆರೋಗ್ಯ, ಉದ್ಯೋಗ ಸಮಸ್ಯೆ ಸೇರಿದಂತೆ ಜೀವನದಲ್ಲಿ ಎದುರಾದ 10 ಹಲವು ಸಮಸ್ಯೆಗಳಿಗೆ ಪರಿಹಾರ ಖಚಿತ. ಇದಕ್ಕೆ ಒಳಿತು ಕಂಡ ಭಕ್ತರೇ ಸಾಕ್ಷಿಯಾಗಿದ್ದಾರೆ. ಹೀಗೆ ಕಷ್ಟಗಳನ್ನು ಹೊತ್ತು ತರುವ ಭಕ್ತರಿಗೆ ಬದುಕು ಬದಲಿಸುವ ಶಕ್ತಿ ಹೊಂದಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸಂಜೀವಿನಿಯಾಗಿ ಕೃಪಾಶೀರ್ವಾದ ತೋರುತ್ತಿದ್ದು, ದಾವಣಗೆರೆ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿರುವ ಹೊಸಹಳ್ಳಿಯ ಶ್ರೀ ಕ್ಷೇತ್ರ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಹಿಮೆಯ ಶಕ್ತಿ ಕೇಂದ್ರವಾಗಿದೆ. ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ಪುರಾತನ ಕಾಲದ ಪವನ ಸಂಭೂತ ಮೂರ್ತಿಯು ಇದೀಗ ಪುನರುಜ್ಜೀವನಗೊಂಡು ಭಕ್ತರ ಬದುಕನ್ನು ಪುನಶ್ಚೇತನಗೊಳಿಸುತ್ತಿದೆ. ದಾವಣಗೆರೆ ಹತ್ರ ಒಂದು ಹಳ್ಳಿ, ನಮ್ಮ ಹೆಸರು ಹನುಮಂತ್ ಅಂತೇಳಿ. ನಾವು ಇಲ್ಲಿ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಬರ್ತೀವಿ. ಚಿಕ್ಕಡಿಮೆ ಒಂದು 2-3 ವರ್ಷದಿಂದ ಬರ್ತಾಯಿದ್ದೀವಿ. ಮುಂಚೆ ನಮಗೆ ಬಂದಾಗ ಆರೋಗ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನೋ ಒಂಥರ ಭಯ ಅನಿಸ್ತಿತ್ತು, ಎಲ್ಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ. ಏನು ಸ್ವಲ್ಪ ಎಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ರು ಎಲ್ಲ ಕಡೆಯೂ ಎಲ್ಲ ನಾರ್ಮಲ್ ಅಂತ ಬರ್ತಿತ್ತು. ಬಟ್ ಏನೋ ಒಂಥರ ದಿಗಿಲಾಗ್ತಿತ್ತು. ಆ ಥರ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮ್ಮ ಸ್ವಾಮಿಯವರು ಒಬ್ರು ಹೇಳಿದರು, ದೇವಸ್ಥಾನದ ಕಮಿಟಿಯವರು ಸಿಕ್ಕಿದ್ರು. ಹಂಗಾಗಿ ಅವ್ರ ಕಡೆಯಿಂದ ಇಲ್ಲಿ ಬಂದು ದೇವಸ್ಥಾನಕ್ಕೆ ಒಂದು 3 ವಾರ 5 ವಾರ ನೀರು ಹಾಕಿಸ್ಕೊಳ್ರಿ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಹಂಗಾಗಿ ಮತ್ತೆ ನಾವು ಬಂದು ಇಲ್ಲಿ ಎಲ್ಲ ಮಾಡ್ಕೊಂಡ್ವಿ. ಆವಾಗಿಂದ ಏನು ತೊಂದರೆ ಇಲ್ಲ. ಆವಾಗಿಂದ ನಾವು ಇಲ್ಲಿ ಬರ್ತಾನೆ ಇದ್ದೀವಿ. ಅದೆಲ್ಲ ತುಂಬ ಚೆನ್ನಾಗಾಗಿದೆ. ಎಷ್ಟು ವಾರಕ್ಕೆ ನಿಮಗೆ ಬಂದು ಒಂದು ವಾರದಲ್ಲೇ ನಮಗೆ ಗೊತ್ತಾಯಿತು. ಅದು ಫಸ್ಟ್ ವಾರ ನಾವು ಬಂದು ಹೋದಾಗೇ ನಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ಎಷ್ಟೋ ಸಮಾಧಾನ ಆಯಿತು. ಇಲ್ಲಿ ಬಂದು ಹೋದ್ಮೇಲೆ ಏನೋ ಒಂಥರ ಇಲ್ಲಿಗೆ ಬರ್ಬೇಕು ಅನಿಸುತ್ತೆ ನಮಗೆ. ಅಂದರೆ ಏನೋ ಒಂದು ಸಮಾಧಾನ ಇಲ್ಲಿ ಬಂದು ಹೋದ್ರೆ ನಮ್ಗೆ ಯಾವಾಗಲೂ ಫ್ರೀ ಆದಾಗೆಲ್ಲ ಬಂದು ಹೋಗ್ತೀವಿ ನಾವು. ಅದೇ ಈಗ ಯಾವುದೂ ಸಮಸ್ಯೆ ಇಲ್ಲ. ನಾವೆಲ್ಲ ಕೆಲಸದಲ್ಲೂ ಎಲ್ಲ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನಾವು ವರ್ಕ್ ಮಾಡೋ ಜಾಗದಲ್ಲಿ ಕೂಡ ನೆಕ್ಸ್ಟ್ ಹಿಂಗೆ ನೋಡಿದರೆ ಏನೋ ಒಂಥರ ಸಮಾಧಾನ. ಇಲ್ಲಿ ಬಂದರೆ ಇಲ್ಲಿ ಬಂದು ಕುತ್ಕೊಂಡು ಹೋದರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ದೇವರಲ್ಲಿ ಮಹಿಮೆ ಇದೆ, ತುಂಬ ಪವರ್ಫುಲ್ ಅನ್ಸುತ್ತೆ ನಮಗೆ. ನಾವು ಕಂಡ್ಕೊಂಡಂಗೆ ತುಂಬ ಪವರ್ಫುಲ್ ಇದೆ. ಖುಷಿ ಇದೆ, ತುಂಬ ಖುಷಿ ಇದೆ. ಗುಜರಾತ್ ಅಂತಂದೇಳಿ ನರಸೀಪುರಲ್ಲಿ ಆನ್ಗೋಳ ಹತ್ರ ನರಸೀಪುರ ದಾವಣಗೆರೆ ತಾಲೂಕೆ. ನನಗೆ ಡಿಸ್ಕ್ ಆಪ್ರೇಷನ್ ಆಗಿತ್ತು. ಫಸ್ಟ್ನೇ ಸರಿ ದಾವಣಗೆರೆಯಲ್ಲಿ ಆಪ್ರೇಷನ್ ಮಾಡಿಸಿದ್ದೆ. ನನಗೆ ಅದು ಸರಿಯಾಗಿದ್ದಿಲ್ಲ. ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ಸೆಕೆಂಡ್ ಆಪ್ರೇಷನ್ ಮಾಡಿಸ್ಕೊಂಬಂದೆ. ಅದಾಗಿ ಮೇಲೆ ನನಗೆ ಭಾಳ ಮನಸ್ಸಿಗೆ ಸಮಾಧಾನ ಇದ್ದಿಲ್ಲ. ಎಲೆ ಸುತ್ತು ಬರ್ತಾಯಿತ್ತು. ಏನು ಓಡಾಡೋಕ್ಕೂ ಆಗ್ತಿಲ್ಲ. ಕಾಲಿಡೋಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಅಷ್ಟು ಸಮಸ್ಯೆ ಆಗ್ತಾಯಿತ್ತು. ಅವಾಗ ನಮ್ಮ ಮಾವನೊಬ್ಬರು ಇಲ್ಲಿ ಬಂದು ಅವರು ಹುಷಾರಾಗಿದ್ದರು. ಹೀಗೆಲ್ಲ ಅವ್ರಿಗೂ ಭಾಳ ಭಯ ಆಗ್ತಾಯಿತ್ತು. ಅದು ಅವರು ಇಲ್ಲಿ ಬಂದು ಪ್ರತಿ ವಾರ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋಗಿದ್ದೀನಿ, ನಾನು ಚೆನ್ನಾಗಾಗಿದೆ, ನೀನು ಅಲ್ಲಿಗೆ ಹೋಗಪ್ಪ ಅಂತಂದೇಳಿ ಅವರು ಒಂದು ಸ್ವಲ್ಪ ನನಗೆ ಅಡ್ವೈಸ್ ಮಾಡಿದ್ರು. ಅದರಿಂದ ನಾನು ಮತ್ತೆ ಎಲ್ಲದನ್ನೂ ಅನುಭವಿಸಿ ಕಾಗಲ್ದೇ ಮತ್ತು ಇಲ್ಲಿ ಬಂದೆ ನೀರು ಹಾಕ್ಸ್ಕೊಂಡು ಹೋಗೋಣ ಅಂತಂದೇಳಿ. ಪ್ರತಿ ವಾರ ಇಲ್ಲಿಗೆ ಇವತ್ತು ಬಂದಿರೋದು 3ನೇ ವಾರ. ಪ್ರತಿ ಒಂದೊಂದು ವಾರಕ್ಕೂ ಒಂದೊಂದು ಸಮಸ್ಯೆನೇ ನೀವು ಬಗೆಹರಿತಾ ಬಂತು. ಇವತ್ತು ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ, ಭಾಳ ಚೆನ್ನಾಗಿದ್ದೀನಿ. ಒಂದು 70% ಚೆನ್ನಾಗಿದ್ದೀನಿ ಅನಿಸುತ್ತೆ. ನನಗೆ ದೇವರು ಇದೇ ರೀತಿ ಆರೋಗ್ಯ ಕೊಟ್ಟು ನನಗೆ ಪ್ರತಿ ಸತಿ ಬರ್ಕೊಂತ ಇರ್ತೀನಿ. ಯಾವಾಗ ಫ್ರೀ ಆಗುತ್ತೋ ಅವಾಗ ಬಂದ್ಕೊಂತಾನೆ ಇರ್ತೀನಿ. ಚೆನ್ನಾಗಿ ದೇವ್ರು ನನಗೆ ಚೆನ್ನಾಗಿ ಮಾಡೈತಿ. ಒಳ್ಳೆ ಪವರ್ಫುಲ್ ದೇವಸ್ಥಾನ. ಬರೋರೆಲ್ಲ ಬಂದು ಇಲ್ಲಿಗೆ ಏನಾದ್ರು ಸಮಸ್ಯೆ ಇದ್ದವರು ಎಲ್ಲರೂ ಅದನ್ನು ಬಂದು ಇಲ್ಲಿಗೆ ಸಮಸ್ಯೆ ನಿಮ್ಮ ಬಗೆಹರಿಸ್ಕೊಂಡು ಹೋಗ್ರಿ. ಎಲ್ಲ ಸಮಸ್ಯೆಗಳು ಬಗೆಹರಿತೇವೆ ಅಂತ ನನಗೆ ದೇವರು ಕೇಳ್ಕೊಂಡು. ದಾವಣಗೆರೆ ಡಿಸ್ಟಿಕ್ ಸಿಗ್ನೂರು ಗ್ರಾಮ ಅಂತೇಳಿ. ನಾವು ಇಲ್ಲಿಗೆ 2 ತಿಂಗಳಿಂದ ನಡ್ಕೊತಾ ಇದ್ದೀವಿ. ಈ ದೇವ್ರ ಬಗ್ಗೆ ನನಗೆ ಹುಷಾರಿರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಒಂದು ನಮ್ಮ ಫ್ರೆಂಡ್ ಕರ್ಕೊಂಬಂದರು. ಚೆನ್ನಾಗಿದೆ ಬಾ, ಇಲ್ಲಿ ನೋಡ್ಕೊಂಬರೋಣ, ಕೇಳ್ಕೊಬರೋಣ ಹೆಂಗೆ ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂತೇಳಿ ಇಲ್ಲಿ ಬಂದರು. ನೀರು ಹಾಕ್ಸಿದ್ರು. ನನಗೆ ಸ್ವಲ್ಪ ಹುಷಾರಿಲ್ಲ ಕಾರಣ ಒಂದು 3 ವಾರ ಹೇಳಿದರು ಸ್ವಾಮಿಗಳು. 3 ವಾರ ಹಾಕ್ಸಿದ್ರು. ಚೆನ್ನಾಗಾಯಿತು. 1 ವಾರದಲ್ಲೇ ನನಗೆ ಗುಣಮುಖ ಆದೆ. ನಾನು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಅವಾಗಿಂದ ದೇವ್ರ ಮೇಲೆ ತುಂಬ ನಂಬಿಕೆ ಆಯಿತು.
ಕೇಳಿದ ತಕ್ಷಣ ದೇವರು ಎಲ್ಲ ಅಪ್ಪಣೆಗಳು ಕೊಡ್ತದೆ, ಹೂ ಕೊಡ್ತದೆ. ನಿಮ್ಮ ಕೆಲಸ ಆಗುತ್ತೋ ಇಲ್ವೋ, ಮಕ್ಕಳ ಬಗ್ಗೆ, ಆರೋಗ್ಯದ ಬಗ್ಗೆ, ಅವ್ರು ಏನು ಅಂದ್ಕೊಂಡಿರ್ತಾರೋ ಅದ್ರದ್ದು ಸಮಸ್ಯೆಗಳ ಬಗ್ಗೆ ದೇವ್ರ ಹತ್ರ ಬೇಡ್ಕೊಂಡ್ರೆ ಆ ಪರಮಾತ್ಮ ಏನು ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಅವನು ಅಪ್ಪಣೆ ಕೊಡ್ತಾನೆ. ಅವಾಗಿನ ನಮಗೆ ತುಂಬ ನಂಬಿಕೆಯಿಂದ ನಾವು ಇಲ್ಲಿ ನಡ್ಕೊಳ್ತಾ ಇದ್ದೀವಿ. ಚೆನ್ನಾಗಾಗಿದೆ, ಬರೋ ಭಕ್ತರಿಗೆಲ್ಲ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಹೆಸರು? ರವಿಕುಮಾರ್ ಅಂತೇಳಿ. ಇದು ಸುಮಾರು ಒಂದು 500-600 ವರ್ಷದ್ದು ಮೂರ್ತಿ ಇದೆ. ಇದರಲ್ಲಿ ಕೆಲವರು ಆರೋಗ್ಯದ ಸಮಸ್ಯೆ ಏನಿದೆಯೋ ಅದನ್ನೆಲ್ಲ ಪರಿಹಾರ ಆಗ್ತಾ ಇದೆ. ಕೈಯಲ್ಲಿ ಸೌಗಂಧಿಕ ಪುಷ್ಪ ಇದೆ ಸ್ವಾಮಿ ಕೈಯಲ್ಲಿ. ಅದು ಭಾಳ ಜನ ಕೆಲವರು ನಾನು ತಿಳ್ಕೊಂಡ್ರ ಮಟ್ಟಿಗೆ ಹೇಳಿರೋದು ಭೀಮನ ಅವತಾರ ಅಂತ ಹೇಳ್ತಾರೋದು. ಭೀಮನ ಅವತಾರದಲ್ಲಿ ಇರೋದು ಸ್ವಾಮಿ ಅಂತ ಹೇಳಿ ಅದನ್ನು. ಆಮೇಲೆ ಹೊರಗೈ ಆಂಜನೇಯ, ಇದು ಮಂತ್ರಾಲಯದಲ್ಲಿ ಹೊರಗೈ ಇದೆ, ಆದರೆ ಸುದರ್ಶನ ಚಕ್ರ ಇಲ್ಲ. ಇದರಲ್ಲಿ ಸುದರ್ಶನ ಚಕ್ರ ಇದೆ ಈ ಸ್ವಾಮಿನಲ್ಲಿ. ಒಬ್ಬರು ಕರೋನಾ ಟೈಮಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ವ್ಯಕ್ತಿ, ನಮ್ಮ ಫ್ರೆಂಡ್ ಒಬ್ಬರು ಸಾವು ಬದುಕಿನ ಮಧ್ಯದಲ್ಲಿ ಒಬ್ಬರು ಇದ್ದರು. ಆವಾಗ ಅವರು ICUನಲ್ಲಿದ್ದರು. ನಾವು ಇಲ್ಲಿ ಬೇಡ್ಕೊಂಡಿದ್ವಿ ಅವ್ರಿಗೆ. ಒಂದೇ ವಾರದಲ್ಲಿ ಅವರು ಆಕ್ಸಿಜನ್ ಮಾಸ್ಕ್ ತೆಗೆದು ತನ್ನ ಮನೆಗೆ ತಾನೇ ಫೋನ್ ಮಾಡ್ಬೇಕು. ಅವರು ಭಗವಂತ ನೀನು ಇವತ್ತು ಶನಿವಾರ, ನೆಕ್ಸ್ಟ್ ಶುಕ್ರವಾರ ಅಷ್ಟೊತ್ತಿಗೆ ನೀನು ನಡೆಸ್ಕೊಡ್ಬೇಕು ಅಂತ ನಾವು ಹೇಳಿದ್ವಿ, ಅಪ್ಪಣೆ ಕೊಟ್ಟಿತ್ತು. ಅದೇ ರೀತಿ ಆ ಮನುಷ್ಯ ಮಾಸ್ಕ್ ತೆಗೆದು ಅವ್ರ ಮನೆಗೆ ಫೋನ್ ಮಾಡಿದ್ದಾರೆ, ನಾನು ಆರಾಮಾಗಿದ್ದೀನಿ, ಡಾಕ್ಟ್ರು 3 ತಿಂಗಳು ಇರಬೇಕು ಅಂತ ಹೇಳಿದ್ದವರು ಒಂದೇ ವಾರದಲ್ಲಿ ಎದ್ದಿದ್ರಂತವ್ರು. ಅವರು ಬ್ರದರ್ ಬಂದು ನನಗೆ ಹೇಳಿದರು, ಅಣ್ಣ ನೀವೇನು ಹೇಳಿದ್ರು ಆ ರೀತಿ ಆಗಿದೆ ಅಂಥೇಳಿ. ಇನ್ನೊಬ್ಬ ವ್ಯಕ್ತಿ ಹೈದ್ರಾಬಾದ್ನಲ್ಲಿ ICUನಲ್ಲಿರೋರು, ಅವರಿಗೂ ವಿಡಿಯೋ ಕಾಲ್ ಮಾಡಿ ಅವರಿಗೂ ದರ್ಶನ ಕೊಡಿಸ್ತೆ. ಶಿವಮೊಗ್ಗದವರಿಗೂ ವಿಡಿಯೋ ಕಾಲ್ ಮಾಡಿ ದರ್ಶನ ಕೊಡಿಸ್ತೆ, ಇವರಿಗೂ ವಿಡಿಯೋ ಕಾಲ್ ಮಾಡಿ ದರ್ಶನ ಕೊಡಿಸ್ತೆ, ಭಗವಂತನಲ್ಲಿ ಬೇಡ್ಕೊಳ್ಳಿ ಅಂತೇಳಿ. ಅವರು ಹಾಗೆ ಆರೋಗ್ಯವಾಗಿ ಹೊರಗಡೆ ಬಂದರು, ICUನಿಂದ ಹೊರಗಡೆ ಬಂದುಬಿಟ್ರು. ಆಮೇಲೆ ಸುಮಾರು ಜನ ನಾವು ಹೇಳೋಕ್ಕಿಂತಲೂ ಈ ದಾರಿಯಲ್ಲಿ ಹೋಗೋರು ಊರಲ್ಲೇ ಹೇಳ್ಕೊತ ಹೋಗ್ತಾ ಇದ್ದಾರೆ ಅವರು. ಇವಾಗ ನೆನ್ನೆ ಒಬ್ಬರು ಬಂದರು, ನಮಗೆ ಆಟೋದಾರರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಟ್ಟಿದ್ರು. ನಮಗೆ ಆ ಆಟೋದಾರ ನನಗೆ ಹೇಳಿದರು, ಇಲ್ಲಿ ಯಾಕೆ ಹೊಸಹಳ್ಳಿ ಆಂಜನೇಯಗೆ ನೀವು ಯಾಕೆ ಹೋಗಿ ನೀರು ಹಾಕ್ಸ್ಕೊಂಬರ್ಬಾರ್ದು, ನೀವು ಒಳ್ಳೇದಾಗೇ ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಿದರು ಅವರು. ಅದಕ್ಕೋಸ್ಕರ ನೆನ್ನೆ ಅಮಾವಾಸ್ಯೆ ದಿನ ಬಂದರು. ಅಮಾವಾಸ್ಯೆ ದಿನ ಬಂದು ನೀರು ಹಾಕ್ಸ್ಕೊಂಡು ಹೋದರು. ಅಮಾವಾಸ್ಯೆ ದಿನ ನೀರು ಹಾಕ್ಸ್ಕೊಂಡು ಹೋದ್ಮೇಲೆ ಇವತ್ತು ಮಾರನೇ ದಿನ ಬಂದರು. ಆ್ಯಕ್ಚುಲಿ ಅವರು ಅಡುಗೆ ಮಾಡೋ ಶಕ್ತಿ ಇರಲಿಲ್ಲ ಅಂತ, ಅಷ್ಟು ಓಡಾಡಲಿಕ್ಕೆ ಶಕ್ತಿ ಇರಲಿಲ್ಲ ಅಂತ ವ್ಯಕ್ತಿ ಲೇಡಿ ಒಬ್ಬರು ಎದ್ದು ಅಡುಗೆ ರೂಮಲ್ಲಿ ಹೋಗಿ ಅಡುಗೆ ಮಾಡ್ತಾ ಇದ್ರಂತೆ. ಇವತ್ತು ಏನಮ್ಮ ನಿನ್ನ ಅಷ್ಟು ಶಕ್ತಿ ಬರ್ಲಿಕ್ಕೆ ಏನು ಕಾರಣ ಅನ್ನೋದು, ನಮ್ಮ ಪ್ರಸನ್ನ ಆಂಜನೇಯ ಹೊಸಹಳ್ಳಿ ಆಂಜನೇಯ ಶಕ್ತಿ ಇದು ಅಂದ್ರಂತ. ಇವತ್ತು ಅವರು ಬಂದಿದ್ರು ಇಲ್ಲಿ. ಇವತ್ತು ಅವ್ರು ಹೇಳೋದ್ರು. ಕುಂದವಾಡದಲ್ಲಿ ಹೋದ್ವಿ, ಅಲ್ಲಿ ಯಾರೋ ಹೇಳಿದ್ರು. ಆಮೇಲೆ ಆಲೂರಲ್ಲಿ ಒಬ್ಬರು ಹೇಳಿದ್ರು, ಇಂಥ ಕಡೆ ಹೋಗ್ರಿ ಅಂತ ಹೇಳಿದ್ರು. ಇನ್ನೊಂದು ಯಾವುದೋ ಒಂದು ಈ ಕಡೆ ಚಿತ್ರದುರ್ಗದ ಕಡೆಯಿಂದ ಬಂದರು, ಇವತ್ತು ಯಾವುದೋ ಬಾಡದ ಕಡೆಯಿಂದ ಬಂದರು, ತೀರ್ಥಹಳ್ಳಿ ಚನ್ನಗಿರಿ ಕಡೆಯಿಂದೆಲ್ಲೂ ಜನ ಬರ್ತಾನೆ ಇದ್ದಾರೆ. ಇಂಥ ಕಡೆ ಹೋಗ್ರಿ ನೀವು, ನಿಮಗೆ ಆರೋಗ್ಯ ಸಮಸ್ಯೆ ಬಗೆಹರಿತೈತಿ, ಖಂಡಿತವಾಗಿ ಬಗೆಹರಿತೈತಿ, ಸ್ವಾಮಿದ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇದೆ ಅಂತ ಹೇಳಿ ಕಳಿಸಿದ್ರಂತೆ. ಇನ್ನೊಬ್ಬರು ಮಗು ಕರ್ಕೊಂಡ್ಬಂದಿದ್ರು. ಆ ಮಗು ಹೈಸ್ಕೂಲಲ್ಲಿ 8ನೇ ಕ್ಲಾಸು 9ನೇ ಕ್ಲಾಸ್ ಹುಡುಗಿ, ಅದು ಓದಲಿಕ್ಕೆ. ಅದನ್ನು ಅವರು ಬೆನ್ನ ನರ ಎಳಿತಾ ಇದೆ, ನನ್ನ ಮಗಳಿಗೆ ಉಳಿಸ್ಕೊಡ್ರಿ ಅಂತ ಭಾಳ ಬೇಡ್ಕೊತಾ ಇದ್ರು ಅವರು. ಆ ಟೈಮಲ್ಲಿ ಅವರು ಅವ್ರಿಗೆ ಬೇಡಿದ್ರು, ಹೂ ಕೇಳಿದ್ರು. 3 ವಾರಕ್ಕೆ ವಾಸಿ ಮಾಡ್ತೀಯಾ? ಇಲ್ಲ ಅಂದರು. 5ಕ್ಕೆ ಮಾಡ್ತೀಯಾ? ಇಲ್ಲ ಅಂದರು. 9 ವಾರಕ್ಕೆ ವಾಸಿ ಮಾಡ್ತೀಯಾ ಅಂದರು. ಮಾಡ್ತೀನಿ ಅಂತ ಹೇಳಿದ್ರು. 9 ವಾರ ನೀರು ಹಾಕ್ಸ್ಕೊಂಡ್ಮೇಲೆ ನಾರ್ಮಲಲ್ಲಿದೆ ಆ ಹುಡುಗಿ, ಸ್ಕೂಲಿಗೆ ಹೋಗ್ತಾ ಇದೆ. ಅಪ್ಪಣೆ ಆಗುತ್ತೆ ಬಲಗಡೆಯಿಂದ ನನಗೆ ಆಗುತ್ತೆ, ನನ್ನ ಕೆಲಸಗಳು ಆಗುತ್ತೆ ಅಂದರೆ ಬಲಗಡೆಯಿಂದ ಆಗುತ್ತೆ. ಇಲ್ಲಪ್ಪ ಆಗೋದಿಲ್ಲ ಅಂದರೆ ಎಡಗಡೆ ಆಗುತ್ತೆ, ಬಲಗಡೆ ಬರುತ್ತೆ. ಆಮೇಲೆ ತಲೆ ಮೇಲಿಂದ ಅದು ಕೊಡುತ್ತೆ. ತಲೆ ಮೇಲಿಂದ ಕೊಟ್ಟರು ನನ್ನ ಆಶೀರ್ವಾದ ಇದೆ, ನಿನ್ನ ನಡೆಸು, ಮುಂದೆ ಹೋಗು, ಒಳ್ಳೇದಾಗುತ್ತೆ ಅಂತೇಳಿ ಅಪ್ಪಣೆ ಆಗುತ್ತೆ. ಜನಗಳು ನಮಗೆ ಬಂದು ಹೇಳ್ತಾ ಇದ್ದಾರೆ ಇಲ್ಲಿ, ಖಂಡಿತ ಬಂದು ನನಗೆ ನನ್ನ ಕೆಲಸ ಆಯಿತು, ಬಂದು ನಾನು ಬೇಡ್ಕೊಂಡೋಗಿದ್ದೆ, ನನ್ನ ಕೆಲಸ ಆಯಿತು ಅಂತೇಳಿ ಬಂದು ಅವರೇ ಅದೇನಿದೆಯೋ ಹರಕೆ ಅವರು ಒಪ್ಪಿಸಿ ಹೋಗ್ತಾ ಇದ್ದಾರೆ ಅವರು.